परमात्म स्वभाव तुम्हारा है, भक्तों के कल्याण ನೋಡಿ ವೀಕ್ಷಕರೇ, ನಾವಿವಾಗಿರೋದು ರುದ್ರಾಕ್ಷಿನಲ್ಲಿ ಮಾಡಿರೋ ಅಂತ ಶಿವನದು ಇದ್ರಲ್ಲಿದ್ದೀವಿ. ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಶಿವನನ್ನ ಏನ್ ರುದ್ರಾಕ್ಷಿನಲ್ಲಿ ಮಾಡಿದ್ದಾರೆ, ಪ್ರತಿಯೊಂದು ಲಿಂಗದ ಮುಂದೆ ಒಂದು ಯಜ್ಞ ಹುಂಡ ಇದೆ. ಸೊ ಇದ್ರಲ್ಲೇ ಗೊತ್ತಾಗುತ್ತೆ ಜ್ಯೋತಿರ್ಲಿಂಗ ಅಂದ್ರೆ ಶಿವನಿಗೆ ಅಗ್ನಿ ಅನ್ನೋದು ಎಷ್ಟು ಪ್ರಿಯ. ಸೊ ಅಗ್ನಿ ಶಿವನ ಇನ್ನೊಂದು ತತ್ವ ಅನ್ನೋದು ಇಲ್ಲಿ ನಮಗೆ ತಿರ್ಗಾ ಪ್ರೂವ್ ಆಗುತ್ತೆ. ಅದ್ಭುತವಾಗಿದೆ ಕಲ್ಪನೆ, ತುಂಬಾನೇ ಚೆನ್ನಾಗಿದೆ. ಸೊ ಒನ್ ಆಫ್ ದ ಬೆಸ್ಟ್ ಇನ್ ಕುಂಭಮೇಳ. ದಿಸ್ ಇಸ್ ಸೆಕ್ಟರ್ 6 ಕಾಮಧೇನು ಗೇಟ್. ಬನ್ನಿ, ಕಲಾಮಂದಿರ್ ಅಂತ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ನೀವು ಪ್ರಯಾಗ್ರಾಜ್ಗೆ ಬಂದು ಕುಂಭಮೇಳದಲ್ಲಿ ಇದನ್ನ ಮಾತ್ರ ಮಿಸ್ ಮಾಡಬೇಡಿ. ದಿಸ್ ಇಸ್ ಕಾಲ್ಡ್ ಕಲಾ ಮಂದಿರ್, ಸೆಕ್ಟರ್ 6 ಕಾಮಧೇನು ಗೇಟ್. ಇಲ್ಲಿ ಎಷ್ಟೊಂದು ವಿಶೇಷತೆ ಇದೆ. ನೀವು ಸ್ನಾನ ಮಾಡಿದ್ಮೇಲೆ ದೇವಸ್ಥಾನಗಳಲ್ಲಿ ತುಂಬ ರಶ್ ಇದ್ದರೆ ದಯವಿಟ್ಟು ಅಲ್ಲಿ ನಿಂತ್ಕೊಂಡು ಇದು ಮಾಡಬೇಡಿ. ಈ ಕುಂಭಮೇಳದಲ್ಲಿರೋ ಎಲ್ಲ ಎಕ್ಸಿಬಿಷನ್ಸ್ನ ದಯವಿಟ್ಟು ಎಲ್ಲರೂ ನೋಡಿ. ಯು ವಿಲ್ ಕಮ್ ಟು ನೋ ದ ರಿಚ್ ಇಂಡಿಯನ್ ಕಲ್ಚರ್ ಆ್ಯಂಡ್ ಹೆರಿಟೇಜ್ ವಿಚ್ ಹ್ಯಾಸ್ ಬೀನ್ ಶೋಕೇಸ್ಡ್. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕುಂಭಮೇಳದಲ್ಲಿ ಕಲಾ ಕುಂಭ್ ಅಂತ ಇದೆ, ಅದನ್ನು ದಯವಿಟ್ಟು ಮಿಸ್ ಮಾಡಬೇಡಿ ಯಾರು ಬಂದ್ರೂ. ಎಷ್ಟು ಇನ್ಫಾರ್ಮೇಷನ್ ಇದೆ ನಮ್ಮ ರಿಚ್ ಹೆರಿಟೇಜ್ ಆ್ಯಂಡ್ ಕಲ್ಚರ್ ಬಗ್ಗೆ ಅಂದರೆ ಅಮೇಝಿಂಗ್. ನೀವು ಬೇಕಾದ್ರೆ ದೇವಸ್ಥಾನ ನಿಧಾನಕ್ಕೆ ನೋಡ್ಕೊಳ್ಳಿ, ದೇವಸ್ಥಾನ ಅಲ್ಲೇ ಇರುತ್ತೆ, ನೀವು ಯಾವಾಗಾದರೂ ಬಂದು ವಿಸಿಟ್ ಮಾಡ್ಬೋದು. ಆದರೆ ಈ ಥರ ಒಂದು ಬಿಗ್ಗೆಸ್ಟ್ ಮೇಳದಲ್ಲಿ ಗ್ಯಾದರಿಂಗ್
ಅಲ್ಲಿ ನಮ್ಮ ಕಲ್ಚರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವೇ ಎಷ್ಟೊಂದಿದೆ ಇನ್ಫಾರ್ಮೇಷನ್ನು, ಸ್ಕ್ರಿಪ್ಚರ್ಸ್ ಆಗಿರ್ಬೋದು, ಆ ಇನ್ಫಾರ್ಮೇಷನ್ ಆಗಿರ್ಬೋದು, ಮತ್ತು ಎಲ್ಲೆಲ್ಲಿ ಏನೇನು ಸಿಕ್ತು ನಮಗೆ, ಅದನ್ನೆಲ್ಲ ಹೇಗೆ ಒಡೆದೋಯ್ತು, ನಮ್ಮ ಸಂಸ್ಕೃತಿನ ನಾವು ಹೆಂಗೆ ಅವರು ಲೂಟಿ ಮಾಡಿದ್ರು, ಅದರದ್ದು ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕಲಾ ಕುಂಭದಲ್ಲಿದೆ. ದಯವಿಟ್ಟು ಎಲ್ಲರೂ ಸಹ ಮಿಸ್ ಮಾಡ್ದಂಗೆ ಕಲಾಕುಂಭಕ್ಕೆ ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಇದು ಶಿವಂದು ಸ್ಟ್ಯಾಚ್ಯೂ ಇನ್ 5th century. ಓಕೆ, ಈ ಸ್ಟ್ಯಾಂಡಿಂಗ್ ಆಸ್ sculpture with matted hair and a simple halo behind his head. He holds a trishula, while his other hand has a Varada Mudra, which is also a boon granting pose. ಅಂದರೆ ಮುದ್ರಗಳ ಬಗ್ಗೆ ನಮ್ಮಲ್ಲಿ ಯಾವ ಸೆಂಚುರಿಯಿಂದ ನಾಲೆಡ್ಜ್ ಇದೆ ಅನ್ನೋದು ಇದು ಒಂದು ಎಕ್ಸಾಂಪಲ್. ಥ್ಯಾಂಕ್ ಯು. Amazing. ಎಲ್ಲರಿಗೂ ನಮಸ್ತೆ. ನಾನೀಗ ಅದನ್ನೇ ಹೇಳ್ತಾ ಇದ್ದೆ, ಈ ಒಂದು ವಿಡಿಯೋ ಮಾಡೋಣ ಅಂತ ಓಪನ್ ಮಾಡಿದೆ. ಒಬ್ಬರು ಕಾಲ್ ಮಾಡಿದ್ರು, ಉಷಾ ಮ್ಯಾಮ್ ಅಂತ, ಟಿ ನರಸೀಪುರದಿಂದ. ಅವ್ರ ಹತ್ರ ಅದನ್ನೇ ಹೇಳ್ತಾ ಇದ್ದೆ. ಅವ್ರ ಹತ್ರ ಹೇಳುವಾಗ ನಂಗೆ ಕಣ್ಣಲ್ಲಿ ನೀರು ಬಂತು. ಯಾಕಂದರೆ ನಿಜವಾಗ್ಲೂ ನಾನು ಈಗಲೂ ವಿಡಿಯೋ ಮಾಡ್ತಾ ಐ ಫೀಲ್ ಲೈಕ್ ಕ್ರೈಯಿಂಗ್, ಜಸ್ಟ್ ಬಿಕಾಸ್ ಇಟ್ಸ್ ಎನ್ ಹ್ಯಾಪಿನೆಸ್. ಅಂದರೆ ಇಂಥ ಒಂದು ದೇಶದಲ್ಲಿ ನಾವು ಹುಟ್ಟಿದ್ದೀವಲ್ಲ, ಐ ಥಿಂಕ್ ವಿ ಆರ್ ರಿಯಲಿ ಬ್ಲೆಸ್ಡ್. ಎಷ್ಟಿದೆ ನಮ್ಮಲ್ಲಿ ಇನ್ಫಾರ್ಮೇಷನ್ನು, ಕಲ್ಚರು, ಹೆರಿಟೇಜು. ಪ್ರಾಬಬ್ಲಿ ಇನ್ನೂ ನಾವು ಒಂದು 10 ಜನ್ಮ ಎತ್ತು ಬಂದ್ರೂ ನಾವೇ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅಷ್ಟಿದೆ. ಸೊ ವಿ ಆರ್ ಆಲ್ ರಿಯಲಿ ಬ್ಲೆಸ್ಡ್ ಟು ಬಿ ಇಂಡಿಯನ್ಸ್. ಇನ್ನೇನು ಬೇರೆ ಮಾತಿಲ್ಲ. ಭಾರತ್ is, was, is and will be Vishwaguru. Thank you Modi ji. Thank you Yogi Adityanath ji for creating this beautiful world of Kala Kumbh in the Mahakumbh Mela. Thank you so much. Okay, so these are the two main legends, heroes of our country who have made this mammoth gathering possible. So thanks, lot of gratitude, heartfelt gratitude to these two souls for making the Mahakumbh so beautiful. Thank you.
ಎಲ್ರು ನೋಡಿ ಅದ್ಭುತವಾಗಿದೆ. ನೋಡಿ ಮಾಘ ಮಾಸದ ಚಂದ್ರಮನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಚಂದ್ರ ಆಕಾಶದಲ್ಲಿ. ನಿಜವಾಗ್ಲೂ ಯು ಗೆಟ್ ಜಸ್ಟ್ ಮೆಸ್ಮರೈಸ್ಡ್ ಲುಕಿಂಗ್ ಅಟ್ ಆಲ್ ದಿಸ್. You should just be blessed to see all this. That's what I feel, and I feel so blessed. Thank you God, thank you for everything.